Welcome to our YouTube channel. ನಮಸ್ತೆ ಗೆಳೆಯರೆ, ನನ್ನ ಫಿಟ್ನೆಸ್ ಚಾಲೆಂಜ್ನ ಡೇ 33ಗೆ ತಮ್ಮೆಲ್ರಿಗೂ ಸ್ವಾಗತ. ಇವತ್ತು ಕೂಡ ಎಂದಿನಂತೆ ನಾನು 4:30ಗೆ ಎದ್ದು ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ತುಂಬ ಸಕ್ಕತ್ತಾಗಿದೆ ವೆದರು. ಏನು ಗೊತ್ತಾ, ಬೆಳಗ್ಗಿನ ಮೊದಲ 1 ಗಂಟೆ ಇಡೀ ನಿಮ್ಮ ದಿನವನ್ನು ನಿರ್ಧರಿಸುತ್ತೆ. ಸೊ ಅದರಿಂದ ಮೊಬೈಲ್ನ ಬಿಟ್ಬಿಟ್ಟು ಆರೋಗ್ಯದ ಕಡೆ ಗಮನ ಕೊಡಿ. ನೋಡಿ, ಫುಲ್ ರಸ್ತೆ ಎಲ್ಲ ಖಾಲಿ ಇದೆ, ತಂಪಾದ ಗಾಳಿ, ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ ಈ ಟೈಮಲ್ಲಿ ಜರ್ನಿ ಮಾಡೋಕ್ಕೆ. ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮೇಲೆ ಮಾತಾಡೋಣ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಯೋಗ ಮಾಡಾದ್ಮೇಲೆ ಸ್ನಾನ ಮಾಡ್ಬೋದಾ, ಯಾವಾಗ ಮಾಡಬೇಕು, ತಣ್ಣೀರಲ್ಲಿ ಮಾಡಬೇಕಾ, ಬಿಸಿನೀರಲ್ಲಿ ಮಾಡಬೇಕಾ, ಈ ಟಾಪಿಕ್ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕೆಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ನಿಮ್ಮಲ್ಲಿರುವ ಒಂದು ಪ್ರಶ್ನೆಗೆ ಉತ್ತರನ ಹುಡುಕ್ತಾ ಹೋಗೋಣ. ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನು ಕೂಡ ಗೊತ್ತಿಲ್ಲ. ಸೊ ಕ್ಲಾಸಿಗೆ ರೀಚ್ ಆದಾಗ 5 o'clock ಆಗಿತ್ತು. ಎಂದಿನಂತೆ ಪುನೀತ್ ರಾಜ್ಕುಮಾರ್ ಸರ್ಗೆ ನಮಸ್ಕಾರ ಮಾಡ್ತಾ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯೋಗ ಅಥವಾ ವರ್ಕೌಟ್ ಮಾಡಿದ ತಕ್ಷಣ ಸ್ನಾನ ಮಾಡಬೇಕಾ, ಇದಕ್ಕೆ ಉತ್ತರ ಇಟ್ಸ್ ಡಿಪೆಂಡ್ಸ್ ಆನ್ ಯುವರ್ ಬಾಡಿ ಕಂಡೀಷನ್ಸ್. ನಿಮ್ಮ ಬಾಡಿ ಯಾವ ಪರಿಸ್ಥಿತಿಲಿ ಇರುತ್ತೆ ಅನ್ನೋದನ್ನು ತಿಳ್ಕೊಬೇಕು. ಸೊ ಸಾಮಾನ್ಯವಾಗಿ ಹೇಳಬೇಕು ಅಂತಂದರೆ, ಯೋಗ ಅಥವಾ ವರ್ಕೌಟ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ನಿಮ್ಮ ಬಾಡಿಗೆ ರೆಸ್ಟ್ ಕೊಡೋದು ಒಂದು ಒಳ್ಳೆಯ ಉತ್ತಮ ಅಭ್ಯಾಸ. ಯೋಗ ಮಾಡುವಾಗ ನಿಮ್ಮ ದೇಹ ತುಂಬ ಬಿಸಿಯಾಗಿರುತ್ತೆ, ಹಾಗೆ ರಕ್ತ ಸಂಚಾರ ಹೆಚ್ಚಾಗಿರುತ್ತೆ. ನಿಮ್ಮ ಉಸಿರಾಟ ಕೂಡ ನಿಧಾನವಾಗಿ ಸಹಜ ಸ್ಥಿತಿಗೆ ಬರುತ್ತಿರುತ್ತೆ. ಈ ಸಮಯದಲ್ಲಿ ದೇಹಕ್ಕೆ 20 to 30 ನಿಮಿಷ ವಿಶ್ರಾಂತಿ ಕೊಟ್ಟರೆ ದೇಹ ತನ್ನ ಸಹಜ ಸ್ಥಿತಿಗೆ ಬರುತ್ತೆ. ಸೊ ಅದಾದಮೇಲೆ ಸ್ನಾನ ಮಾಡೋದು ಅತ್ಯುತ್ತಮವಾದ ನಿರ್ಧಾರ. ಇನ್ ಕೇಸ್ ಯೋಗ ಅಥವಾ ವರ್ಕೌಟ್ ಮಾಡಿದ ತಕ್ಷಣ ಸ್ನಾನ ಮಾಡಿದರೆ ಏನಾದರೂ ಸಮಸ್ಯೆ ಆಗುತ್ತಾ ಅಂತಂದರೆ, ನಿಜವಾಗಿ ಹೇಳ್ಬೇಕಂತಂದರೆ ಆ ರೀತಿ ಏನೂ ಆಗಲ್ಲ. ಬಟ್ ಕೆಲವರಿಗೆ ಮಾತ್ರ ತಲೆ ಸುತ್ತು ಬರುತ್ತೆ, ಮತ್ತು ಹಾಗೆ ಬಾಡಿನಲ್ಲಿ ಸ್ವಲ್ಪ ಟಯರ್ಡ್ನೆಸ್ಸು ಕೂಡ ಫೀಲ್ ಆಗುತ್ತೆ. ಇಟ್ಸ್ ಡಿಪೆಂಡ್ಸ್ ಆನ್ ಅವ್ರ ಬಾಡಿ ಕಂಡೀಷನ್ಸ್ ಮೇಲೆ. ಯೋಗಾಭ್ಯಾಸ ಆದಮೇಲೆ ಒಂದು 5-10 ನಿಮಿಷ ಶವಾಸನ ಮಾಡಿ, ಅದಾದಮೇಲೆ ಸ್ವಲ್ಪ ನೀರು ಕುಡೀರಿ. ಆಮೇಲೆ ನಿಮ್ಮ ಬಾಡಿನಲ್ಲಿ ಸ್ವೆಟ್ಟಿಂಗ್ಸು ಕಮ್ಮಿ ಆಗೋವರೆಗೂ ವೆಯ್ಟ್ ಮಾಡಿ. ಮತ್ತು ಇನ್ನೂ ತುಂಬ ಜನಕ್ಕೆ ಡೌಟ್ ಏನಪ್ಪ ಅಂತಂದರೆ, ಯೋಗ ಮಾಡಿದ ನಂತರ ಬಿಸಿನೀರಲ್ಲಿ ಸ್ನಾನ ಮಾಡಬೇಕಾ ಅಥವಾ ತಣ್ಣೀರಿನಲ್ಲಿ ಸ್ನಾನ ಮಾಡಬೇಕಾ, ಇದಕ್ಕೆ ಒಂದೇ ಉತ್ತರ ಇಲ್ಲ ಸ್ನೇಹಿತರೆ. ಇದು ಆ್ಯಕ್ಚುಲಿ ಇಟ್ಸ್ ಡಿಪೆಂಡ್ಸ್ ಆನ್ ನಿಮ್ಮ ಬಾಡಿ ಕಂಡೀಷನ್ಸು ಮತ್ತು ವೆದರ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಇನ್ ಕೇಸ್ ಹಾಟ್ ವಾಟ್ರಲ್ಲಿ ಸ್ನಾನ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತಂದರೆ, ನಿಮ್ಮ ಸ್ನಾಯುಗಳನ್ನು ಸಡಿಲಗೊಳಿಸಲು ಸಹಾಯ ಮಾಡುತ್ತೆ. ಯೋಗ ನಂತರ ಅಥವಾ ವರ್ಕೌಟ್ ಮಾಡಿದ ತಕ್ಷಣ ನಿಮ್ಮ ಬಾಡಿ ಏನಾಗಿರುತ್ತೆ ಅಂದರೆ ಟೈಟ್ ಆಗಿರುತ್ತೆ. ಈ ಸಮಯದಲ್ಲಿ ನೀವು ಉಗುರು ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡೋದ್ರಿಂದ ನಿಮ್ಮ ಬಾಡಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಇನ್ ಕೇಸ್ ವೆದರ್ ಕೋಲ್ಡ್ ಇತ್ತು ಅಂತಂದರೆ ಅವಾಗ ಸ್ವಲ್ಪ ಬಿಸಿ ಇರೋ ನೀರಲ್ಲಿ ಸ್ನಾನ ಮಾಡಿದರೆ ಒಳ್ಳೆಯದು. ಇನ್ ಕೇಸ್ ಯಾರೆಲ್ಲ ತುಂಬ ಬಿಸಿ ನೀರಲ್ಲಿ ಸ್ನಾನ ಮಾಡ್ತಿದ್ದೀರಾ, ದಯವಿಟ್ಟು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಏಕೆ ಅಂತಂದರೆ ಅದು ಆ್ಯಕ್ಚುಲಿ ನಿಮ್ಮ ಚರ್ಮದ ತೇವಾಂಶನ ಕಮ್ಮಿ ಮಾಡುತ್ತೆ. ಸೊ ಹಂಗಾಗಿ ತುಂಬ ಬಿಸಿನೀರಲ್ಲಿ ಸ್ನಾನ ಮಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಇನ್ ಕೇಸ್ ತಣ್ಣೀರಲ್ಲಿ ಸ್ನಾನ ಮಾಡಿದರೆ ಏನು ಬೆನಿಫಿಟಪ್ಪ ಅಂತಂದರೆ, ತಣ್ಣೀರು ನಿಮ್ಮ ದೇಹಕ್ಕೆ ತಾಜಾತನ ನೀಡುತ್ತೆ. ಸಮ್ಮರ್ ಟೈಮಲ್ಲಿ ಅಥವಾ ನೀವೇನಾದ್ರು ಸ್ವೆಟ್ಟಿಂಗ್ ಜಾಸ್ತಿ ಇತ್ತು ಅಂದರೆ ಆ ಟೈಮಲ್ಲಿ ತಣ್ಣೀರಲ್ಲಿ ಸ್ನಾನ ಮಾಡಿ. ಯೋಗ ಅಥವಾ ವರ್ಕೌಟ್ ಮಾಡಿದ ಮೇಲೆ ತಣ್ಣೀರಲ್ಲಿ ಸ್ನಾನ ಮಾಡೋದಕ್ಕಿಂತ ನಿಮ್ಮ ಬಾಡಿ ಕಂಡೀಷನ್ ಮೇಲೆ ಆದಷ್ಟು ಉಗುರು ಬೆಚ್ಚು ನೀರಿನಲ್ಲಿ ಬಿಸಿನೀರಲ್ಲಿ ಸ್ನಾನ ಮಾಡೋದು ಒಳ್ಳೆಯ ಅಭ್ಯಾಸ. ಬಟ್ ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, ತಣ್ಣೀರಲ್ಲಾದರೂ ಸ್ನಾನ ಮಾಡಿ, ಬಿಸಿನೀರಲ್ಲಾದರೂ ಸ್ನಾನ ಮಾಡಿ, ಬಟ್ ಅದು ನಿಮ್ಮ ಬಾಡಿ ಕಂಡೀಷನ್ನ ನೀವು ತಿಳ್ಕೊಂಡು ಸ್ನಾನ ಮಾಡಿ. ಯೋಗಾಸನ ಅಥವಾ ವರ್ಕೌಟ್ ಮುಗಿದ್ಮೇಲೆ ನೀವು ಪಾಲಿಸಬೇಕಾಗಿರುವಂಥ 5 ಅಂಶಗಳೇನಪ್ಪ ಅಂತಂದರೆ, ಮೊದಲನೇದೇನಪ್ಪ ಅಂತಂದರೆ ನಿಮ್ಮ ಬಾಡಿಗೆ ವಿಶ್ರಾಂತಿ ಕೊಡಿ. ವರ್ಕೌಟ್ ಮಾಡಿದ ತಕ್ಷಣ ಸ್ನಾನ ಮಾಡಿಬಿಟ್ಟು ಆಫೀಸ್ಗೆ ರೆಡಿಯಾಗಿ ಹೋಗಬೇಡಿ. ಕನಿಷ್ಠ 5 to 10 ನಿಮಿಷ ಶವಾಸನ ಮಾಡಿ ಅಥವಾ ಶಾಂತವಾಗಿ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ. ನಾರ್ಮಲಾಗಿ ಯಾರೆಲ್ಲ ವರ್ಕೌಟ್ ಮಾಡ್ತಿದ್ದೀರಾ ಅವ್ರಿಗೆ ಈ ಅಂಶ ನೆನಪಲ್ಲಿರುತ್ತೆ, ಗೊತ್ತಿರುತ್ತೆ. ಏನಪ್ಪ ಅಂತಂದರೆ, ನೀವು ವರ್ಕೌಟ್ ಮಾಡಾದಮೇಲೆ ನಿಮ್ಮ ಹಾರ್ಟ್ ಬೀಟು ಯೂಸಲಿ ನಾರ್ಮಲ್ಗಿಂತ ಜಾಸ್ತಿ ಇರುತ್ತೆ. ಅದೇ ರೀತಿ ನಿಮ್ಮ ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನು ಕೂಡ ತುಂಬ ಸ್ಪೀಡಾಗಿ ಮೂವ್ ಆಗ್ತಾ ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ನಾವು ರೆಸ್ಟ್ ಕೊಡಬೇಕು. 2ನೇ ಪಾಯಿಂಟ್ ಏನಪ್ಪ ಅಂತಂದರೆ, ಸಾಕಷ್ಟು ನೀರನ್ನು ಕುಡೀರಿ. ವರ್ಕೌಟ್ ಮಾಡಾದಮೇಲೆ ದೇಹದಿಂದ ಸ್ವೆಟ್ಟಿಂಗ್ ಬರೋದು ಸಹಜ. ಈ ಸಮಯದಲ್ಲಿ ಸ್ವಲ್ಪ ನೀರು ಕುಡಿಯೋದು ಒಳ್ಳೆಯದು, ಬಟ್ ಆದರೆ ತುಂಬ ಜಾಸ್ತಿ ನೀರು ಕುಡಿಯೋಕ್ಕೆ ಹೋಗಬೇಡಿ. 3ನೇ ಪಾಯಿಂಟ್ ಏನಪ್ಪ ಅಂತಂದರೆ, ಜಾಸ್ತಿ ಊಟ ಮಾಡೋದು. ವರ್ಕೌಟ್ ಮಾಡಾದಮೇಲೆ ಆದಷ್ಟು ಪೌಷ್ಟಿಕ ಆಹಾರನ ಸೇವನೆ ಮಾಡಿ, ಅತಿ ಹೆಚ್ಚು ಊಟನ ಮಾಡೋಕ್ಕೆ ಹೋಗಬೇಡಿ. ಫ್ರೂಟ್ಸು, ತರಕಾರಿ, ಮೊಳಕೆ ಕಾಳುಗಳು ಅಥವಾ ಪೌಷ್ಟಿಕ ಆಹಾರ ಸೇವಿಸುವುದು ಅತ್ಯುತ್ತಮವಾದ ಒಂದು ವಿಧಾನ. 4ನೇದು, ಸರಿಯಾದ ಸಮಯದಲ್ಲಿ ಸ್ನಾನ ಮಾಡಿ. ನಿಮ್ಮ ಬಾಡಿ ನಾರ್ಮಲ್ ಆದಮೇಲೆ ಮತ್ತು ನಿಮ್ಮ ಬೆವರು ಕಡಿಮೆ ಆದಮೇಲೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ತಣ್ಣೀರಲ್ಲಿ ಅಥವಾ ಬಿಸಿನೀರಲ್ಲಿ ಸ್ನಾನ ಮಾಡಿ. ಬಟ್ ಆ ಥರ ಬೀಳಕ್ಕೆ ಹೋಗಬೇಡಿ, ದೇಹದ ಮಾತನ್ನು ಕೇಳಿ. ಯೋಗವನ್ನು ನಿಮ್ಮ ಜೀವನದ ಒಂದು ಶೈಲಿಯಾಗಿ ಅಳವಡಿಸ್ಕೊಳ್ಳಿ. ನೀವೇನಾದ್ರು ವರ್ಕೌಟ್ ಮಾಡ್ತಿದ್ರೆ ಅದನ್ನು ಕೇವಲ 1 ವಾರಕ್ಕೆ ಮಾತ್ರ ಸೀಮಿತವಾಗಿ ಮಾಡ್ಕೊಬೇಡಿ. ಸೊ ದಯವಿಟ್ಟು ಕಂಟಿನ್ಯೂ ಆಗಿ ಮಾಡ್ತಾ ಬನ್ನಿ. 1 ವೀಕು 2 ವೀಕ್ಸ್ ಮಾಡಿಬಿಟ್ಟು ಸ್ಟಾಪ್ ಮಾಡಬೇಡಿ. ಸೊ ಕಂಟಿನ್ಯೂಸ್ ಆಗಿ ನಿಮ್ಮ ಲೈಫ್ ಸ್ಟೈಲಲ್ಲಿ ಒಂದು ಭಾಗವಾಗಿ ಅಳವಡಿಸ್ಕೊತಾ ಬನ್ನಿ. ದಿನಕ್ಕೆ
20-30 ನಿಮಿಷ ನಿಮ್ಮ ಬಾಡಿಗೆ ಟೈಮ್ ಕೊಡ್ತಾ ಬನ್ನಿ. ಪ್ರತಿದಿನ ಈ ರೀತಿ ಮಾಡ್ತಾ ಬಂತಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಬಾಡಿನಲ್ಲಿ ಚೇಂಜಸ್ನ ಕಾಣ್ಬೋದು. ಎಂದಿನಂತೆ ಇವತ್ತು ಕೂಡ ಕಂಪ್ಲೀಟ್ ಬಾಡಿನ ಸ್ಟ್ರೆಚ್ ಮಾಡಿ ಲೂಸಿಂಗ್ ಎಕ್ಸಸೈಸ್ ಮಾಡಿ ನಾನು ಇವತ್ತು ವಜ್ರಾಸನನ ಪ್ರಾಕ್ಟೀಸ್ ಮಾಡಿದ್ದೀನಿ. ಆ ವಜ್ರಾಸನ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಕಂಪ್ಲೀಟ್ ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ವಜ್ರಾಸನ ಯಾವ ರೀತಿ ಮಾಡಬೇಕು ಅಂತಂದರೆ, ಮೊದಲಿಗೆ ನಿಮ್ಮ 2 ಕಾಲುಗಳನ್ನ ಫೋಲ್ಡ್ ಮಾಡಿ ಸ್ಟ್ರೈಟಾಗಿ ಕುತ್ಕೊಬೇಕು. ನಿಮ್ಮ ನೆಕ್ಕು ಸ್ಟ್ರೈಟಾಗಿ ಇಟ್ಕೊಬೇಕು ಮತ್ತು ಬಾಡಿನ ಸ್ಟ್ರೈಟಾಗಿ ಇಟ್ಕೊಬೇಕು. ಹಾಗೆ ನಿಮ್ಮ ಪಾದ ನೆಲಕ್ಕೆ ತಾಗುವಂತಿರಬೇಕು. ನಿಮ್ಮ ಕೈಗಳನ್ನ ತೊಡೆ ಮೇಲೆ ಇಟ್ಬಿಟ್ಟು ನಾರ್ಮಲ್ವಾಗಿ ಇನ್ಹೇಲ್ ಎಕ್ಸೇಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಬರಬೇಕು. ಇನಿಷಿಯಲ್ ಸ್ಟೇಜಲ್ಲಿ 2-5 ನಿಮಿಷದವರೆಗೂ ಮಾಡಿ, ಅದಾದಮೇಲೆ 10-15 ನಿಮಿಷದವರೆಗೂ ಪ್ರಾಕ್ಟೀಸ್ ಮಾಡ್ತಾ ಬರ್ಬೋದು. ಈ ಒಂದು ಆಸನದಿಂದ ತುಂಬ ಬೆನಿಫಿಟ್ ಇದೆ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಬೆನಿಫಿಟ್ ಏನಪ್ಪ ಅಂತಂದರೆ ಡೈಜೆಷನ್. ಯಾರೆಲ್ಲ ಡೈಜೆಷನ್ ಸಮಸ್ಯೆಯಿಂದ ಬಳಲ್ತಿದ್ದೀರಾ, ಜಸ್ಟ್ ಒಂದು 2-3 ಮಿನಿಟ್ಸು ಈ ಆಸನ ಮಾಡಿ ನೋಡಿ, ಆಟೋಮೆಟಿಕ್ಕಾಗಿ ನಿಮ್ಮ ಡೈಜೆಷನ್ಸ್ ಪ್ರಾಬ್ಲಮ್ಮು ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ನನ್ನ ಹಳೆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಊಟ ಆದಮೇಲೂ ಕೂಡ ಮಾಡ್ಬೋದಾದಂಥ ಕೆಲವೇ ಆಸನಗಳಲ್ಲಿ ವಜ್ರಾಸನನೂ ಕೂಡ ಒಂದು. ಇನ್ ಕೇಸ್ ಯಾರೆಲ್ಲ ಗ್ಯಾಸ್ಟ್ರಿಕ್ಕು, ಹೊಟ್ಟೆ ಉಬ್ಬರ ಇದರಿಂದ ಬಳಲ್ತಿದ್ದೀರಾ, ದಯವಿಟ್ಟು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಇದು ನಿಮಗೆ ಸಹಾಯ ಮಾಡ್ಬೋದು. ಹಾಗೆ ನಿಮ್ಮ ಮಂಡಿ ಮತ್ತು ಥೈಸ್ನ ತುಂಬ ಸ್ಟ್ರಾಂಗ್ ಮಾಡುತ್ತೆ. ಹಾಗೆ ಬೆನ್ನು ಮತ್ತು ದೇಹದ ಭಂಗಿಯನ್ನು ಉತ್ತಮಗೊಳಿಸುತ್ತೆ. ಮೆಡಿಟೇಷನ್ ಮತ್ತು ಪ್ರಾಣಾಯಾಮ ಮಾಡೋರಿಗೆ ಒಂದು ಉತ್ತಮವಾದ ಆಸನ ಆಗಿದೆ. ಮನಸ್ಸನ್ನು ಶಾಂತಗೊಳಿಸುತ್ತೆ ಮತ್ತು ಏಕಾಗ್ರತೆಯನ್ನು ಜಾಸ್ತಿ ಮಾಡುತ್ತೆ. ಯಾರೆಲ್ಲ ಈ ಆಸನನ ಪ್ರಾಕ್ಟೀಸ್ ಮಾಡಬಾರ್ದು ಅಂತಂದರೆ, ನಿಮ್ಗೇನಾದರೂ ಜಾಸ್ತಿ ಮಂಡಿ ನೋವು ಇತ್ತು ಅಂತಂದರೆ ಅಥವಾ ಏನಾದರೂ ಕಾಲಲ್ಲಿ ಆಪ್ರೇಷನ್ ಆಗಿದ್ದರೆ ದಯವಿಟ್ಟು ಈ ಆಸನ ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ಮಾಡಬೇಕು ಅಂತಂದರೆ ಡಾಕ್ಟ್ರನ್ನ ಸಲಹೆ ತಗೊಂಡು ಮಾಡಿ. Close your eyes. Hold the posture. Observe your abdomen's movements. Just only concentrate on that. Hold the posture. Enjoy the posture you are sitting in. Enjoy the asana. Feel the pain in your knees. Just relax. Feel the pain in your joint. Just relax. Keep smiling.
ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಉಪಯುಕ್ತ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಯೋಗ ಮಾಡಿದ ತಕ್ಷಣ ಸ್ನಾನ ಮಾಡುವ ಮೊದಲು ಈ ವಿಷಯವನ್ನು ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಮ ದೇಹಕ್ಕೆ ಸಮಯ ಕೊಡಿ, ನಿಮ್ಮ ಆರೋಗ್ಯಕ್ಕೆ ಆದ್ಯತೆ ಕೊಡಿ. ಯಾರೆಲ್ಲ ಈ ವಿಡಿಯೋನ ಕೊನೆವರೆಗೂ ನೋಡ್ತಿದ್ದೀರೋ ಅವರೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ, ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಮತ್ತೆ ನಾಳೆ ಸಿಗೋಣ. ಜೈ ಶ್ರೀರಾಮ್. Relax your body, relax your mind, Namaskar Mudra. Closing prayer. Chant with Omkara. Inhale. सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखपान्तवे. ॐ शान्ति शान्ति शान्तिः. Release your hands. Your two hands on the back side thoroughly. Inhale, Martha, go back and expand your chest. Exhale, Martha, bend forward. Try to touch forehead to the ground to salute Guru, parents, earth. Inhale, Martha, male bending. Exhale, release your hands. Just rub your palms to generate the heat. Rub your eyes, ears, neck, chest, abdomen, thighs, knees. Just blink your eyes. Slowly open your eyes. Dhanyawad. Thank you, everyone.